ಹಳೆ ರೆಕಾರ್ಡ್ಸ್ ಇದ್ದಿದ್ದ ರೂಮ್ಗೆ ಬೆಂಕಿ ಬಿದ್ದಿತ್ತು. ಆ ಬೆಂಕಿ ಹಚ್ಚಿದ್ದು ಕರ್ಣನೇ ಅಂತ ನಾನು 100% ಶ್ಯೂರ್ ಇದ್ದೀನಿ. ನಮ್ಮ ರೆಕಾರ್ಡ್ಸ್ಗೆ ಬೆಂಕಿನ ಅಂಥದ್ದೇನಿತ್ತು ಅದರಲ್ಲಿ? ಮೋಸ್ಟ್ಲಿ ಅವನಿಗೆ ಯಾವುದೋ ಹಳೆ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಅನ್ಸುತ್ತೆ. ಅದನ್ನು ಹುಡುಕಿ ತೆಗ್ದಿದ್ದಾನೆ. ಆಮೇಲೆ ಯಾರಿಗೂ ಏನೂ ಸಿಕ್ಬಾರ್ದು ಅಂತ ಬೆಂಕಿ ಹಚ್ಚಿದ್ದಾನೆ. ಅದೇ ಅದನ್ನೇ ಕೇಳ್ತಾ ಇದ್ದೀನಿ. ಅಂಥದ್ದೇನಿತ್ತು ಅದರಲ್ಲಿ? ಅದೇ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಮೊದಲೇ ಕಂಡು ಹಿಡಿತಾ ಇದ್ನಲ್ಲ ನಾನು. ಆದರೆ ಅವನೇನೋ ಪ್ಲ್ಯಾನ್ ಮಾಡ್ತಿದ್ದಾನೆ. ಅದೇನು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ವಿ ಹ್ಯಾವ್ ಟು ಬಿ ಅಲರ್ಟ್. ಸುಮ್ಮನೆ ಇರೋಕ್ಕಾಗಲ್ಲಲ್ವಾ ನಾಯಿಗೆ? ಅವನ ರಕ್ತ ಹೇಗೆ ಹೀರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕಲಿಸ್ತೀನಿ. ನಮ್ಮ ಸಂಜು ಮದುವೆನ ಮುಂದಿಟ್ಕೊಂಡು ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಎಲ್ಲರ ತಲೆಗೂ ಹುಳ ಬಿಟ್ಟು ಕನ್ಫ್ಯೂಷನ್ ಟೆನ್ಷನ್ ಕೊಟ್ಟಾಯ್ತು. ಇನ್ಮೇಲೆ ಕರ್ಣನ್ ತಲೆಗೆ ಹುಳ ಬಿಡಬೇಕು. ಏನು ಹೇಳ್ತಾ ಇದ್ದೀರಾ? ಹೌದು ಸರ್, ನಾನು ಮತ್ತೆ ಸಂಜಯ್ ಇಬ್ರು ಪ್ರೀತಿಸ್ತಾ ಇದ್ದೀವಿ. ಇತ್ತೀಚೆಗೆ ಸಂಜಯ್ ಮತ್ತೆ ರಿಯಾ ತುಂಬಾ ಓಡಾಡ್ತಿದ್ದಾರೆ. ಅವರಿಬ್ರು ಮಧ್ಯೆ ಏನ್ ರಿಲೇಶನ್ಶಿಪ್ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಎಸ್ಸೋನು ಒಂದೇ ಒಂದು ಲೆಟರ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನೀನು ಮುದ್ದಾದ ಕೈ ಮೇಲೆ ನನ್ನ ಹೆಸರನ್ನ ಬರ್ತೇ ಬರಿತೀನಿ. ನಿನಗೆ ಓಕೆನಾ? ಚೀರ್ಸ್. ನಾನು ಅವ್ರನ್ನ ಒಂದ್ಸಾರಿ ಪ್ರೀತಿಸಿದೆ. ಅವರು ನನ್ನ ಹಾಗೆ ಪ್ರೀತಿಸ್ತಾ ಇದಾರೆ ಅಂತ ಅನ್ಕೊಂಡೆ. ಆದ್ರೆ ಅದೆಲ್ಲ ಸುಳ್ಳು ಅನ್ನೋದು ಅವ್ರಿಗೆ ಮದುವೆ ಫಿಕ್ಸ್ ಆದ್ಮೇಲೆ ಗೊತ್ತಾಯ್ತು. ಸಂಜಯ್ ಅವ್ರ ಹತ್ರ ಪ್ರಶ್ನೆನೂ ಮಾಡಿದೆ. ಆಗ ಅವರು ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಹೀಗೆಲ್ಲ ಮಾಡ್ದೆ ಅಂತ ಹೇಳಿದ್ರು. ನಾನು ಮೋಸ ಹೋಗ್ಬಿಟ್ಟೆ ಸರ್, ಮೋಸ ಹೋಗ್ಬಿಟ್ಟೆ. ಇಷ್ಟೆಲ್ಲ ಆದ್ಮೇಲೆ ನಾನೀಗ ಪ್ರೆಗ್ನೆಂಟ್ ಬೇರೆ. ಇಷ್ಟೆಲ್ಲ ಆದ್ಮೇಲೆ ಹೇಗ್ ಸರ್ ಮರ್ಯಾದೆ ಹಿಡ್ಕೊಂಡು ಬದುಕೋದು? ಇಲ್ಲ, ನನ್ ಸಾಯೋದೇ ಸರಿ. ನಂಗೆ ಅರ್ಥ ಆಗುತ್ತೆ. ಅದೇ ಪ್ಲೀಸ್ ಸಾಯೋ ಮಾತೆಲ್ಲ ಆಡಬೇಡಿ. ನೋಡಿ, ಸಂಜು ಸಲ ಮಾಡಿದ್ದಕ್ಕೆ ಅವ್ರ ಅಣ್ಣ ಆಗಿ ನಾನು ಕ್ಷಮೆ ಕೇಳ್ತೀನಿ. ಆದರೆ ನಿಮ್ಗೆ ಅನ್ಯಾಯ ಆಗೋಕೆ ನಾನು ಬಿಡಲ್ಲ. ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ತಗೋಬೇಡಿ. ನಂಗೆ ಸ್ವಲ್ಪ ಟೈಮ್ ಕೊಡಿ. ಸಂಜೆ ಜೊತೆಗೆ ನಿಮ್ಮ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಿಮ್ಮ ಜೀವನ ಹಾಳೋದಕ್ಕೆ ನಾನು ಬಿಡಲ್ಲ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನೀವು ಒಂದ್ಸಲ ಮಾತು ಕೊಟ್ರೆ ಅದನ್ನ ಉಳಿಸ್ಕೋತೀರಾ ಅಂತ ನನಗೆ ಗೊತ್ತು ಸರ್. ಪ್ರೀತಿ ಹೆಸರು ಮೋಸ ಮಾಡಿದ್ರು ನನ್ನ ತಮ್ಮನೇ ಆಗಿರ್ಬೋದು. ಆದರೆ ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡೇ ಮಾಡಿಸ್ತೀನಿ. ಸರಿ ಸರ್, ನಿಮ್ಮ ಮಾತಿನ ಮೇಲೆ ನನಗೆ ವಿಶ್ವಾಸ ಇದೆ. ಆದರೆ ಒಂದೇ ಒಂದು ರಿಕ್ವೆಸ್ಟ್, ಎಲ್ಲ ಸಮಸ್ಯೆಗೂ ಪರಿಹಾರ ಇರುವಾಗ ಸಾಯ ನಿರ್ಧಾರ ಮಾತ್ರ ತಗೋಬೇಡಿ. ಒಂದೇ ಒಂದ್ಸಲ ರೋಸಿ ಮೇಡಮ್ ಮುಖ ನೆನೆಸ್ಕೊಳ್ಳಿ. ಬಿ ಸ್ಟ್ರಾಂಗ್. ಐ ಆಮ್ ವಿತ್ ಯು. ಸರಿ ಸರ್. ಯಾರದು ಬೆಳಿಗ್ಗೆ ಬೆಳಿಗ್ಗೆನೆ ಈ ರೀತಿ ಬಾಗಿಲು ಬಡಿತಾ ಇದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ನಾನು ನೋಡ್ತೀನಿ ರೀ. ಗುಡ್ ಮಾರ್ನಿಂಗ್ ಅಮ್ಮ. ನೀವಿನ್ನೂ ರೆಡಿನೇ ಆಗಿಲ್ವಾ? ನಾವು ಓಡಬೇಕು, ಬೇಗ ರೆಡಿಯಾಗಿ ಬನ್ನಿ.
ಏನದು ಗಲಾಟೆ? ನಿದ್ದೆ ಮಾಡ್ತಾ ಇದೀವಿ ಅಂತ ಗೊತ್ತಾಗೋದಿಲ್ವಾ? ಮಾವ ನನಗೆ ಗುರುಜಿ ಹೇಳಿದ್ ಮರ್ತ್ಬಿಟ್ರಾ? ಪ್ರಾಣ ಕಂಟಕ ಇರೋದು ನಿಮಗೆ. ಅದು ಅಲ್ಲದೆ ಸಂಜು ಮದ್ವೆ ಬೇರೆ ಫಿಕ್ಸ್ ಆಗ್ತಿದೆ. ಇಂಥ ಹೊತ್ತಲ್ಲಿ ನಿಮ್ಗೇನು ತೊಂದರೆ ಆಗ್ಬಾರ್ದು, ಅದಷ್ಟೇ ನನ್ನ ಕನ್ಸನ್ನು. ಬೇಡ ಅಂದ್ರೆ ಹೇಳಿ, ದೇವಸ್ಥಾನಕ್ಕೆ ಹೋಗೋದು ಬೇಡ, ದೀಪ ಹಚ್ಚೋದು ಬೇಡ, ನೀವು ಆರಾಮಾಗಿ ಮಲ್ಕೊಳ್ಳಿ. ತಂದೆ ದೋಷದಿಂದಾಗಿ ಮಗನ ಮದುವೆಗೂ ವಿಘ್ನ ಬರಬಹುದು. ಅಮ್ಮ ಸುಮ್ಮನೆ ಮಾತಾಡಿ ನಾನು ಯಾಕೆ ನಿಷ್ಠುರ ಆಗ್ಲಿ? ಸಾರಿ ಮಾವ, ನೀವು ಹೋಗಿ ಮಲ್ಕೊಳ್ಳಿ. ನಿಮ್ಗೆ ಆಮೇಲಿಂದ ನಾನು ಕಾಫಿ ಮಾಡಿ ತಗೋಬರ್ತೀನಿ. ನಿಮ್ಗೆ ಶುಗರ್ ಇರೋ ಕಾಫಿನೇ ಬೇಕಲ್ವಾ? ಹಾಗೆ ಮಾಡಿ ತಗೋಬರ್ತೀನಿ. ನನಗೇನಾಗ್ಬೇಕು? ನಿಮ್ಮ ಆರೋಗ್ಯ ನಿಮ್ ಕೈಲಿದೆ. ಜೀವ ಇರೋವರೆಗಷ್ಟೇ ಜೀವನ. ನಿಮಗಿದೆಲ್ಲ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ. ಒಂದು ನಿಮಿಷ ಬಾಲ್ತಿ, ಹೋಗು ನೋಡು ಅದೇನು. ಗುರೂಜಿ ಹೇಳಿರೋ ವ್ರತ ಮಾಡ್ಕೊಂಡು ಬಾ. ಇಲ್ಲ ಇಲ್ಲ, ನನ್ನ ಒತ್ತಾಯಕ್ಕೆ ನೀವು ಹೇಳೋದ್ ಬೇಡ. ಅರೆ ಮನ್ಸಿಂದ ಹೇಳ್ತಿದ್ದೀರಾ ಅಂತ ನಂಗೂ ಗೊತ್ತು ಮಾವ. ಅಮ್ಮ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅಂತ ನನ್ಗೆ ಗೊತ್ತು. ಅಮ್ಮ ಬೇಡ ಬಿಡಿ. ಇಲ್ಲ ಇಲ್ಲ ಇಲ್ಲ, ಇಟ್ಸ್ ಓಕೆ, ಹೋಗಿ ಬರ್ಲಿ. ನೀವು ಸುಮ್ಮನೆ ಹೇಳ್ತಿಲ್ಲ ತಾನೆ? ಇಲ್ಲ ಅನ್ನಲ್ಲ. ಆರ್ ಯು ಶೋರ್ ಮಾವ? ಆಯ್ತಮ್ಮ, ಹೌದು, ಹೋಗಿ ಬನ್ನಿ. ಹಾಗಿದ್ರೆ ಯಾವ್ದಕ್ಕೂ ಒಂದ್ಸಲ ಅಮ್ಮಂಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಇದಕ್ಕೆಲ್ಲ ಯಾವನಾದ್ರೂ ಆಲ್ ದಿ ಬೆಸ್ಟ್ ಹೇಳ್ತಾನ? ಏನು ಎಕ್ಸಾಮ್ ಬರೀಕ್ ಹೋಗ್ತಾ ಇದೀರಾ ಆಲ್ ದಿ ಬೆಸ್ಟ್ ಹೇಳಕ್ಕೆ? ನೀವು ಆಲ್ ದಿ ಬೆಸ್ಟ್ ಹೇಳೋವರೆಗೂ ನಾನಂತ ಅಮ್ಮನ ಕರ್ಕೊಂಡು ಹೋಗಲ್ಲ. ಏನಾರ ಮಾಡ್ಕೊಳ್ಳಿ, ಆಲ್ ದಿ ಬೆಸ್ಟ್. ಸಾಕಾ? ಥ್ಯಾಂಕ್ ಯು ಸೋ ಮಚ್ ಮಾವ.